ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪಿ ನ್ಯೂಸ್. ನಾನು ನಿಮ್ಮ ಪ್ರಿಯ. ವಾರ್ಡ್ ನಂಬರ್ 29 ಕುಂಬರವಾಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಮುದಾಯ ಭವನದ ಮುಂದೆ ಚರಂಡಿಯ ನೀರು ಸಂಗ್ರಹವಾಗುತ್ತಿದ್ದು ಸ್ವಚ್ಛಗೊಳಿಸುವ ಬಗ್ಗೆ ದಲಿತರ ಓಣಿಯಲ್ಲಿ ಚರಂಡಿಗಳು ತುಂಬಿ ಚರಂಡಿ ಹೊಲಸು ನೀರುಗಳನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಮುದಾಯ ಭವನದ ಎದುರುಗಡೆ ಸಂಗ್ರಹವಾಗುತ್ತಿದ್ದು ಗೊಬ್ಬು ವಾಸನೆಯಲ್ಲಿ ದಲಿತರು ಬದುಕುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಪಾದಚಾರಿಗಳಿಗೆ ಓಡಾಡಲು ಕೂಡ ಆಗ್ತಿಲ್ಲ. ಇದರಿಂದ ಸಾಂಕ್ರಾಮಿಕ ರೋಗಗಳಾದ ಮಲೇರಿಯಾ, ಡೆಂಗು ಇತರ ರೋಗಗಳು ಹರಡದಂತೆ ಎಲ್ಲಾ ಚರಂಡಿ ಸ್ವಚ್ಛಗೊಳಿಸಿ ಚರಂಡಿ ನೀರನ್ನು ಅಂಬೇಡ್ಕರ್ ಭವನ ಎದುರುಗಡೆ ನಿಲ್ಲದ ಹಾಗೆ ಸ್ವಚ್ಛಗೊಳಿಸಬೇಕೆಂದು ವಿನಂತಿಯನ್ನ ಮಾಡ್ತೇವೆ ಅಂತ ಗಾಳೆಪ್ಪ ಲಾದಕರ್ ಜಿಲ್ಲಾ ಗೌರವಾಧ್ಯಕ್ಷರು ಭೀಮಾರ್ಮಿ ಬೀದರ್ ಅವರು ಹೇಳಿದ್ದಾರೆ. ಇದಾಗಿದ್ದು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪಿ ನ್ಯೂಸ್. ಚರಂಡಿಯ ನೀರುಗಳನ್ನು ಸಂಗ್ರಹವಾಗುತ್ತಿದ್ದು ಆದ ಕಾರಣದಿಂದ ಗ್ರಾಮಸ್ಥರ ನೋವು, ಗ್ರಾಮಸ್ಥರು ರಸ್ತೆ ಮಧ್ಯೆ ಓಡಾಡಬೇಕಾದರೆ ಚರಂಡಿ ನೀರಿನಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣದಿಂದ ನಗರಸಭೆ ಪೌರಾಯುಕ್ತರು ಮತ್ತು ಸಂಬಂಧಪಟ್ಟ ಇಲಾಖೆ ಸಿಬ್ಬಂದಿಯವರು ಎಲ್ಲ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಅಂಬೇಡ್ಕರ್ ಭವನದ ಎದುರಿಗೆ ಚರಂಡಿಯ ನೀರುಗಳನ್ನು ಸಂಗ್ರಹವಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಮತ್ತು ನಮ್ಮ ಓಣಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣದಿಂದ ಅನೇಕ ಸಮಸ್ಯೆಗಳಿವೆ ನಮ್ಮ ಜನರಿಗೆ. ಆದ ಕಾರಣದಿಂದ ಕೂಡಲೇ ಆ ರಸ್ತೆಯನ್ನು ಮೇಲ್ದರ್ಜೆಗೇರಿಸಿ ಚರಂಡಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕೆಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನಾನು ಗಾಳೆಪ್ಪ ಲಾದಕರ್ ಹಾರುಗೇರಿ, ಭೀಮಾರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಬೀದರ್.